ಸಿದ್ದು ಅವರೇ, ಏನಾಯ್ತು? ಮತ್ತೆ ಬೇಜಾರಲ್ಲಿರೋ ಹಾಗಿದೆ. ಇತ್ತೀಚೆಗೆ ನೀವು ಖುಷಿಯಾಗಿರೋದನ್ನ ನೋಡೋದನ್ನೇ ಕಮ್ಮಿ ಆಗೋಗಿದೆ. ಯಾಕೆ ಸಿದ್ದು ಅವರೇ, ಏನಾಯ್ತು? ನೋಡಿ, ನನ್ನ ಖುಷಿ ಬಯಸೋರು ನೀವೇ ಹೇಗಿದ್ರೆ ನಾನು ಹೇಗೆ ಖುಷಿಯಾಗಿರೋಕ್ಕಾಗುತ್ತೆ ಹೇಳಿ? ಅದೇನಾಯ್ತು ಅಂತ ನನ್ನ ಹತ್ರನಾದರೂ ಹೇಳ್ಕೊಳ್ಳಿ. ಅಂಥದ್ದೇನೂ ಇಲ್ಲ ಮೇಡಮವ್ರೆ. ಈ ಕೇಸ್ ಇಶ್ಯೂ ಬಗ್ಗೆ ಯೋಚನೆ ಮಾಡ್ತಿದ್ದೆ. ಮೊನ್ನೆ ಯಾರೋ ಸಿಗ್ದ ಅಂತ ಹೇಳಿದ್ರು, ಆಮೇಲೆ ನೋಡಿದ್ರೆ ಸಿಗ್ಲಿಲ್ಲ ಅಂತ ಹೇಳಿದ್ರಲ್ಲ, ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ ಅಷ್ಟೇ. ಈಗ ಅದ್ರ ಬಗ್ಗೆ ಯೋಚನೆ ಮಾಡೋವಂಥದ್ದು ಏನಿದೆ ಸಿದ್ದು ಅವರೇ? ಯೋಚನೆ ಮಾಡದೇ ಇರೋಕ್ಕಾಯ್ತದ ಮೇಡಮವ್ರೆ? ಅವನಿಂದ ಖುಷಿ ಜೀವನನೇ ಹಾಳಾಗಿದೆ. ಅಪ್ಪ ಅಮ್ಮನ ಕಳ್ಕೊಂಡು ಅವಳು ನರಳ್ತಾ ಇದ್ದಾಳೆ. ಅಷ್ಟಕ್ಕೂ ಇದೆಲ್ಲ ಯಾಕಾಯ್ತು? ಅವನ ಆಕ್ಸಿಡೆಂಟ್ ಬೇಕು ಅಂತ ಮಾಡಿದ್ನಾ? ಅದ್ರಲ್ಲಿ ಅವ್ನು ತಪ್ಪಿದೆಯೋ ಇಲ್ವೋ? ಅಷ್ಟಕ್ಕೂ ಅಲ್ಲಿ ಏನಾಯ್ತು? ಏನೇನೋ ಯೋಚನೆ ಬರ್ತಿದೆ ಮೇಡಮವ್ರೆ. ಸಿದ್ದು ಅವರೇ, ಈ ಕೇಸ್ ವಿಷಯದಲ್ಲಿ ನಾನೇ ಎಷ್ಟು ತಾಳ್ಮೆಯಿಂದ ಇದ್ದೀನಿ. ನೀವು ಯಾಕೆ ಇಷ್ಟು ಬೇಜಾರು ಮಾಡ್ಕೊಂಡಿದ್ದೀರಾ? ನೋಡಿ, ಇವತ್ತು ಅವ್ನು ಸಿಗದೆ ಇರಬಹುದು, ಆದರೆ ಒಂದಲ್ಲ ಒಂದಿನ ಸಿಗದೆ ಎಲ್ಲಿಗೆ ಹೋಗ್ತಾನೆ? ಸಿದ್ದು ಅವರೇ, ಈ ಕೇಸ್ ವಿಚಾರವಾಗಿ ನಾನೊಬ್ಬಳೇ ಅಲ್ಲ, ಸೌಪರ್ಣಿಕಾ ಕೂಡ ಓಡಾಡ್ತಿದ್ದಾರೆ. ಮೊನ್ನೆ ನಡೆದಿದ್ದ ಘಟನೆ ಆದಮೇಲೆ ಸೌಪರ್ಣಿಕಾ ಅವರು ತುಂಬ ಅಲರ್ಟ್ ಆಗಿದ್ದಾರೆ. ಅವ್ರು ಹೋಗಿ SP ಅವ್ರ ಹತ್ರ ಹೇಳಿದಾರಂತೆ, ನೀವು ನಿಮ್ಮ ಕೆಲಸ ಸರಿಯಾಗಿ ಮಾಡಲಿಲ್ಲ ಅಂದರೆ ನಿಮ್ಮ ಕೆಲಸಕ್ಕೆ ಕುತ್ತು ಬರುತ್ತೆ ಅಂತ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ. ಹೀಗೆಲ್ಲ ಇದ್ಮೇಲೆ ಅವ್ರ ಇನ್ವೆಸ್ಟಿಗೇಷನ್ ಸರಿಯಾಗಿ ಮಾಡಲ್ವಾ? ಏನೋ ಮೇಡಮವ್ರೆ, ಇತ್ತೀಚೆಗಂತೂ ನನ್ನ ತಲೆನೇ ಓಡ್ತಿಲ್ಲ. ಏನು ಮಾಡಬೇಕು ಅನ್ನೋದೇ ಗೊತ್ತಾಯ್ತಲ್ಲ. ನೀವು ನೋಡಿ ಎಷ್ಟು ಧೈರ್ಯವಾಗಿದ್ದೀರಾ, ಆದರೆ ನನಗೆ ನಿಮ್ಮಷ್ಟು ಧೈರ್ಯ ಇಲ್ಲ ಅನ್ನಿಸ್ತದೆ. ನಿಜ ಹೇಳಬೇಕು ಅಂದರೆ ನನಗೆ ಈ ಧೈರ್ಯ ಎಲ್ಲ ಬಂದಿರೋದು ನಿಮ್ಮನ್ನು ನೋಡಿದ್ಮೇಲೆ. ನೀವು ಜನಗಳ ಹತ್ರ ಮಾತಾಡೋದು, ಅವ್ರ ಕಷ್ಟಗಳಿಗೆ ಸ್ಪಂದಿಸೋದು, ಅವ್ರಿಗೆ ತೊಂದರೆ ಕೊಡೋರನ್ನ ಹೊಡೆದು ಹಾಕೋದು, ಇದನ್ನೆಲ್ಲ ನೋಡಿನೇ ನನಗೆ ಧೈರ್ಯ ಬಂದಿರೋದು. ಈಗ ನಿಮಗೆ ಧೈರ್ಯ ಇಲ್ಲ ಅನ್ನೋದನ್ನ ನಾನು ನಂಬಿಡ್ತೀನಾ? ನೀವು ತುಂಬಾ ಯೋಚನೆ ಮಾಡ್ಕೊಂಡು ತಲೆ ಕೆಡಿಸ್ಕೊಂಡಿದ್ದೀರಾ. ನಾನು ಹೋಗಿ ನಿಮಗೆ ಜ್ಯೂಸ್ ತಗೊಂಡ್ಬರ್ತೀನಿ. ಇದೇನಪ್ಪ ಇದು? ಮೇಡಮ್ ಅವ್ನ ಮಾತುಗಳನ್ನ ಕೇಳಿಸ್ಕೊತಿದ್ರೆ ಇಷ್ಟು ನೋವಲ್ಲೂ ಖುಷಿ ಆಯ್ತದಲ್ಲ. ಇತ್ತೀಚೆಗಂತೂ ಮೇಡಮ್ ಅವ್ರನ್ನ ಅರ್ಥ ಮಾಡ್ಕೋತಾವ್ರಿ. ತಗೊಳ್ಳಿ. ಇದೇನು ಮೇಡಮವ್ರೆ, ಒಂದೇ ಒಂದು ಗ್ಲಾಸ್ ತಂದಿದ್ದೀರಾ? ನೀವು ಕುಡಿಯಕ್ಕಿಲ್ವೇ? ಈಗ ಸದ್ಯಕ್ಕೆ ಟೆನ್ಷನ್ ಮಾಡ್ಕೊಂಡಿರೋದು ನೀವು ಒಬ್ರೆ. ಓಹ್, ಅದು ಏನು ಗೊತ್ತಾ ಮೇಡಮ್ರೆ, ನಿಮ್ಮನ್ನು ಬಿಟ್ಟು ಕುಡಿಯೋದಕ್ಕೆ ನಂಗೆ ಮನಸ್ಸೇ ಬರೋಕ್ಕಿಲ್ಲ ಮೇಡಮ್ರೆ. ನನಗೂ ಬೇಡ ಬಿಡಿ. ಅದರಲ್ಲೂ ನೀವು ಮಾಡಿದ ಮಾತಿಂದ ನಾನು ಟೆನ್ಷನ್ ಎಲ್ಲ ದೂರ ಆಗೋಯ್ತು. ಇಂಥ ಮಾತಿಗೆ ಏನು ಕಮ್ಮಿ ಇಲ್ಲ ಬಿಡಿ. ನೀವು ಈಗೇನು ನಾನು ಕುಡಿಬೇಕು ಅಷ್ಟೇ ತಾನೇ? ನಾನು ಕುಡಿಸ್ಕೊಡ್ತಾ ಇದ್ದೀನಿ ಅಂತ ನಿಮಗೆ ಬೇಜಾರಿಲ್ಲ ತಾನೇ? ಅಯ್ಯಯ್ಯಯ್ಯೋ, ಅದೇನು ಮಾತಂತ ಆಡ್ತೀರ ಮೇಡಮ್ರೆ? ನನ್ನ ಜೀವನದ ಅಮೃತ ನೀವು ಕುಡಿದ್ಕೊಟ್ರಿ ಅಂತ ನಾನು ಬೇಜಾರು ಮಾಡ್ಕೊಳಕ್ಕಾಯ್ತದ? ಸಿಕ್ಕಿರೋ ಪ್ರಸಾದ ಅಂತ ಕುಡ್ದು ಹಾಕ್ಬಿಡ್ತೀರಿ. ಬಾ ಎಷ್ಟು ಸಿಹಿ ಆಗೈತೆ ಗೊತ್ತಾ ಮೇಡಮ್ರೆ? ನನ್ನ ಜೀವನದಲ್ಲೇ ಇಷ್ಟು ಸಿಹಿಯಾಗಿರೋ ಜ್ಯೂಸ್ನ ನಾನು ಇದುವರೆಗೂ ಕುಡ್ದೇ ಇಲ್ಲ. ಇನ್ನಕ್ಕೆ ಒಂದು ಕೆಲಸ ಮಾಡಿ, ಯಾವಾಗಲೂ ನೀವು ಕುಡ್ದಾದ್ಮೇಲೆ ನಂಗೆ ಕೊಡಿ. ಹಾಂ.
ಛೇ ಮಿಸ್ಸ. ಎಸ್. ಹರೀಶಾ, ಅದಕ್ಕೆ ಎಷ್ಟಾಯ್ತಪ್ಪ ತಿರುಪತಿ ತಿಮ್ಮಪ್ಪನ ಹುಂಡಿಗೆ? ಏನು ಹೇಳ್ತಾ ಇದ್ರ ಅದಕ್ಕೆ? ನಾನು ಈ ವಿಡಿಯೋ ಗೇಮು ಬರೀ ಟೈಮ್ ಪಾಸ್ಗೆ ಅಷ್ಟೇ ಆಡ್ತಿರೋದು, ದುಡ್ಡಿಗೇನಿಲ್ಲ. ಹರೀಶಾ, ಈ ಬೆಕ್ಕಿರುತ್ತಲ್ಲ, ಹಾ, ಅದು ತಾನು ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಪ್ರಪಂಚದಲ್ಲಿ ಯಾರಿಗೂ ಗೊತ್ತಾಗಲ್ಲ ಅಂತ ಅನ್ಕೊಂಡ್ಬಿಡುತ್ತೆ. ಹಂಗಾಯ್ತು ನಿನ್ ಕತೆ. ಇಲ್ಲ ಅದಕ್ಕೆ, ಹಾಗೇನಿಲ್ಲ, ನೀವು ಅನ್ಕೊಂಡಾಗಿಲ್ಲ. ಹರೀಶಾ, ನೀನು ಯಾವಾಗಲೂ ನಿನ್ನ ಬೇಬಿ ಹಿಂದೆನೇ ಸುತ್ತಾ ಇರ್ತೀಯ. ಅದಕ್ಕೆ ನಮಗೆ ನಿನ್ನನ್ನು ಕರೆದು ಮಾತಾಡ್ಸೋಕ್ಕಾಗಲ್ಲ. ಅದರ ಅರ್ಥ ನೀನೇನು ಮಾಡ್ತಿದ್ಯಾ ಅನ್ನೋದನ್ನು ನಾವು ಯಾರೂ ನೋಡ್ತಿಲ್ಲ ಅಂತ ತಿಳ್ಕೊಬೇಡ. ನಮಗೆಲ್ಲ ಗೊತ್ತು, ಇಲ್ಲಿ ಯಾರೂ ಅಷ್ಟು ದಡ್ರಿಲ್ಲ. ಅಯ್ಯೋ, ಇವಾಗ ಗೇಮ್ ಆಡೋದ್ರಲ್ಲಿ ತಪ್ಪೇನಿದೆ ಅದಕ್ಕೆ? ನೀವು ಒಳ್ಳೆ ಚೆನ್ನಾಗಿ ಹೇಳಿದ್ರಿ. ನೋಡು ಹರೀಶಾ, ನೀನು ಅತಿಯಾಗಿ ಒಂದು ಮಾತು ಹೇಳ್ತೀನಿ. ನಾನು ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ. ನಿನಗೂ ಈಗ ಮದುವೆ ಆಗಿದೆ. ಅಷ್ಟು ದೊಡ್ಡ ಶ್ರೀಮಂತರ ಮನೆ ಹೆಣ್ಮಗಳು ನಿನ್ನನ್ನು ನಂಬ್ಕೊಂಡು ಒಪ್ಕೊಂಡು ಮದುವೆ ಮಾಡ್ಕೊಂಡಿದ್ದಾಳೆ. ಅಲ್ಲ ಅದಕ್ಕೆ, ನಾನು ಹೇಳೋದನ್ನು ಸರಿಯಾಗಿ ಕೇಳಿಸ್ಕೊ ಹರೀಶಾ. ನೋಡು, ಈ ವಿಡಿಯೋ ಗೇಮು ಹಾಳು ಮೂಳು ಅಂತ ನೀನಿರೋ ಬರೋ ದುಡ್ಡನ್ನೆಲ್ಲ ಕಳ್ಕೊಂಡ್ರೆ ನಿನ್ನ ಜೀವನನ ನಿನ್ನ ಕೈಯಾರ ನೀನೇ ಹಾಳು ಮಾಡ್ಕೋತೀಯ. ಏನು ಅದಕ್ಕೆ ಹೀಗೆ ಹೇಳ್ಬಿಟ್ರಿ ನೀವು? ನಾನು ಹಾಗೆಲ್ಲ ಮಾಡ್ಕೋತೀನಾ? ನನಗೊತ್ತು ನೀವು ತುಂಬ ಸ್ವೀಟ್ ಅಲ್ವಾ, ಅದಕ್ಕೆ ಹೀಗೆಲ್ಲ ಹೇಳ್ತಾ ಇದ್ದೀರಾ, ನನಗೆ ಗೊತ್ತು. ಹರೀಶಾ, ನೀನು ಈ ರೀತಿ ಐಸ್ ಇಟ್ಬಿಟ್ರೆ ನಾನು ನೀರಾಗಿ ಕರಗಿ ಹರಿದು ಹೋಗ್ಬಿಡ್ತೀನಿ. ಆಮೇಲೆ ನಿಮ್ಮ ಅಣ್ಣ ಬಂದ್ಬಿಟ್ಟು ಎಲ್ಲಿ ನನ್ನ ಹೆಂಡತಿ ಅಂತ ಹುಡ್ಕಕ್ಕೆ ಶುರು ಮಾಡ್ತಾರೆ. ಚೆನ್ನಾಗಿತ್ತು ಜೋಕು, ಸೂಪರ್ ಅಲ್ವಾ? ಅದಕ್ಕೆ ನಿಮ್ಗೆ ನನ್ನನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಕೆ ಆಗಿಲ್ಲ ನೋಡಿ ಇದುವರೆಗೂ. ಪಾಪ ಅಜ್ಜಿ, ಅವ್ರಿಗೆ ಹುಷಾರಿಲ್ಲ. ಅವ್ರೇನಾದರೂ ಹುಷಾರಾಗಿದ್ದಿದ್ರೆ ನಾನು ಮಾಡ್ತಾ ಇರೋ ಒಳ್ಳೆ ಕೆಲಸಗಳನ್ನ ಗುರುತಿಸಿ ಹಾಡಿ ಹೋಗ್ಲಿ ಬಿಸಾಕ್ಬಿಡೋರು ಅಲ್ವೇನೋ? ಮಾತೆ ಹರೀಶಾ, ನಾನು ಇದೇ ಕಣ್ಣಾರೆ ನೋಡಿದೀನಿ ಕಣ. ಅಜ್ಜಿ ನಿನ್ನನ್ನ ಎಂತೆಂಥ ಪದಗಳನ್ನ ಉಪಯೋಗಿಸಿ ಹೊಗಳ್ತಿದ್ರು ಅಂತ. ಓ ಅದಕ್ಕೆ ಮತ್ತೆ ಕಿಂಡಲ್ ಮಾಡ್ತಿರೋ ನೋಡಿ ನೀವು. ನಿಮ್ಗೇನು ಗೊತ್ತದಕ್ಕೆ ನನ್ನ ಅಜ್ಜಿ ಬಾಂಡಿಂಗು, ನಮ್ಮಿಬ್ಬರ ಲವ್. ಅದಕ್ಕೆ ಎಲ್ಲರೂ ಇದ್ದಾಗ ಅವರು ಹೊಗಳಲ್ಲ, ನಾನು ಒಬ್ಬನೇ ಇರ್ತೀನಲ್ಲ, ಅವಾಗ ಬಂದು ಹೋಗ್ಲಿ 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 ಅಟ್ಟಕ್ಕೆ ಏರಿಸ್ಬಿಡ್ತಾರೆ ನನ್ನ. ನಾನೇ ಅಜ್ಜಿ ಅಷ್ಟೊಂದೆಲ್ಲ ಹೊಗಳಬೇಡಿ ಅಜ್ಜಿ, ಕೇಳಿಸ್ಕೊಂಡವರು ಏನು ಅನ್ಕೊಳ್ಳಲ್ಲ ಅಂತ ಸುಮ್ಮನಾಗಿಸ್ತೀನಿ. ನೀವು ಇತ್ತೀಚೆಗೆ ಬಂದವ್ರ ಅದಕ್ಕೆ ನಿಮ್ಗೆ ಸರಿ ಗೊತ್ತಿರಲ್ಲ. ನಾನು ಸಣ್ಣವನಿದ್ದಾಗಿಂದನೂ ಅವರನ್ನು ಎತ್ತಾಡಿಸಿ ಬೆಳೆಸಿ ಮುದ್ದು ಮಾಡಿದ್ದಾರೆ, ಅದಕ್ಕೆ ಹೇಳ್ತಾ ಇದ್ದೆ. ಸಾರಿ ಕಣ, ನನಗೆ ನಿಜವಾಗ್ಲೂ ನೀವಿಬ್ರು ಇಷ್ಟ ಹತ್ರ ಅಂತ ಗೊತ್ತಿರ್ಲಿಲ್ಲ. ಹಾಗಿದ್ರೆ ನೀನ್ ಅಜ್ಜನ ತುಂಬಾ ಪ್ರೀತಿಸ್ತೀಯ, ಅಜ್ಜನ ನಿನ್ನನ್ನ ತುಂಬಾ ಪ್ರೀತಿಸ್ತಾರೆ. ಹಾಗಿದ್ರೆ ಅಜ್ಜಿಗೋಸ್ಕರ ಒಂದೇ ಒಂದು ಹರಕೆ ಹೊತ್ಕೊಳ್ಳೋ ಹರೀಶಾ. ಹರಕೆನಾ? ಹೇಳಿ ಅದಕ್ಕೆ ಅದೇನು ಅಂತ. ಹರೀಶಾ, ಇದೆಯಲ್ಲ ನಿನ್ ತಲೆ ಕೂದಲು, ಈ ಹಕ್ಕಿಗೂಡು. ಅಜ್ಜಿ ಹುಷಾರಾಗೋದಾದ್ರೆ ಇದನ್ನ ನುಣ್ಣಿಗೆ ಬೋಳ್ಸ್ಕೋತೀನಿ ಅಂತ ತಿರುಪತಿ ತಿಮ್ಮಪ್ಪನ್ಗಾಗ್ಲಿ ಇಲ್ಲ ನಿನ್ನ ಇಷ್ಟ ದೇವ್ರು ಯಾರಾದ್ರೂ ಇದ್ರೆ ಆ ದೇವ್ರಿಗೆ ಹರಕೆ ಹೊತ್ಕೊಳ್ಳೋ. ಅಜ್ಜಿ ಖಂಡಿತ ಹುಷಾರಾಗ್ತಾರೆ. ಜೋಕು ಮತ್ತೆ ಏನತ್ಗೆ ನೀವು? ಅಲ್ಲ ಅದಕ್ಕೆ ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡೀನಿ. ಈಗಲೂ ಹುಡುಗಿರು ಕ್ಯೂ ನಿಲ್ತಾರೆ. ಇನ್ನೊಂದು ಮದುವೆ ಆಗ್ಬೋದು, ಒಂದೇನು 4 ಆಗ್ಬೋದು, ಆದರೆ ನಾನಾಗಲ್ಲ ಬೇಬಿಗೋಸ್ಕರ. ಬೇರೆ ಏನಾದರೂ ಇದ್ರೆ ಹೇಳಿ, ಮಾಡಕ್ಕಾತ ನೋಡೋಣ. ನನಗೆ ಗೊತ್ತಿತ್ತು ಕಣ್ಣು, ನಿನ್ನ ಪ್ರೀತಿ ಇಷ್ಟೇ ಅಂತ. ಏ ಹೋಗ್ಲಿ ಬಿಡು, ಇದೆಲ್ಲ ನಿನ್ನಿಂದ ಆಗಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ನೀನು ಒಂದು ಕೆಲಸ ಮಾಡು, ಇಲ್ಲಿ ಕೂತ್ಕೊಂಡು ವಿಡಿಯೋ ಗೇಮ್ ನೋಡ್ಕೊಂಡು ಸಮಯ ಹಾಳು ಮಾಡೋ ಬದಲು ಹೋಗಿ ಅಜ್ಜಿ ಜೊತೆ ಸ್ವಲ್ಪ ಹೊತ್ತು ಸಮಯ ಕಳಿ. ಮೊದಲೇ ಡಾಕ್ಟರ್ ಹೇಳಿದ್ದಾರೆ, ಎಲ್ಲರೂ ಹೋಗ್ಬಿಟ್ಟು ಅಜ್ಜಿ ಅಕ್ಕಪಕ್ಕ ನಿಂತ್ಕೋಬೇಡಿ, ಅವ್ರಿಗೆ ತೊಂದರೆ ಆಗುತ್ತೆ ಅಂತ. ನಮಗೆ ನೋಡು, ಮನೆ ಕೆಲಸ ಅದು ಇದು ಅಂತ ತುಂಬ ಇರುತ್ತೆ. ಅದಕ್ಕೆ ನೀನು ಹೇಗೂ ಖಾಲಿ ಕೂತಿದ್ಯಲ್ಲ, ಹೋಗಲ್ಲ ಅಜ್ಜಿ ಜೊತೆ ಕೂತ್ಕೊ. ಇದಾ ಇಂಟೆನ್ಷನ್ನು? ಮುಂಚೆನೇ ಹೇಳ್ಬೇಕಾಯ್ತಾನೆ. ಹರೀಶಾ ಹೋಗೋ ಅಜ್ಜಿ ರೂಮ್ಗೆ ಹೋಗೋ, ಅವ್ರು ಮಾತಾಡ್ತಾ ಇರೋ, ಅವ್ರು ಹುಷಾರಾಗ್ತಾರೆ ಅಂತ ಹೇಳ್ಬೋದಾಗಿತ್ತಲ್ವ. ಅದೇನು ಕೊಂಕಣ ಸುತ್ತಿ ಮೈಲಾರಕ್ಕೆ ಬರೋ ಆಟ. ನೋಡಿ ಅದಕ್ಕೆ ಜವಾಬ್ದಾರಿ ಇಲ್ಲ, ಅದಿಲ್ಲ ಇದಿಲ್ಲ ಅಂತ ಆಡ್ಕೋಬೇಡಿ ನನ್ನ. ನನಗೂ ಜವಾಬ್ದಾರಿಗಳಿದೆ. ಆಹಾ ಹರೀಶಾ, ನೀನು ನಿನ್ನ ಹೆಂಡತಿ ಸೆರೆ ಹಿಡ್ಕೊಂಡು ಅವಳ ಹಿಂದೆ ತಿರುಗಾಡೋದು, ಅವಳು ಸೇವೆ ಮಾಡೋದು, ಇದನ್ನೇ ಜವಾಬ್ದಾರಿ ಅಂತ ಅನ್ಕೊಂಡ್ಬಿಟ್ಟಿದ್ಯಾ ಕಣೋ. ಆದರೆ ನಿಜವಾದ ಜವಾಬ್ದಾರಿ ಅದಲ್ಲ. ನಂಗೂ ಹೋಗ್ಲಿ ಬಿಡು, ಸುಮ್ಮನೆ ಮಾತುಗಳೇ ಯಾಕೆ. ಸ್ವಲ್ಪ ಹೊತ್ತು ಅಜ್ಜಿ ಜೊತೆಗಿರು.
ಈ ಮನೆಗೆ ನಿಂದು ಅಂತ ಇಷ್ಟ ಆದರೂ ಕೊಡುಗೆ ಇರಲಿ. ಹೋಗ್ಬೋದಿತ್ತು, ಆದರೆ ಅದು ನಿಮ್ಮ ಭಾಗಕ್ಕೆ ಬಂದಿರೋದು. ಆಮೇಲೆ ಅಣ್ಣ ಏನಾದರೂ ನೋಡು ಹರೀಶ, ನಾನು ನಿನ್ನ ಹೆಂಡತಿ ಥರ ನಿಮ್ಮ ಅಣ್ಣನ ಥರ ಬಾಯಿಗೆ ಬಂದಾಗೆಲ್ಲ ಮಾತಾಡೋಳಲ್ಲ. ನೀನೇ ನೋಡಿದ್ಯಾ, ಇಷ್ಟಕ್ಕೂ ಈ ಭಾಗ ಗೀಗ ಎಲ್ಲ ಮಾಡ್ಕೊಂಡಿರೋದು ನೀನು, ನಿನ್ನ ಹೆಂಡತಿ ಮತ್ತು ನಿಮ್ಮ ಅಣ್ಣ ಅಷ್ಟೆ. ನನಗಿದು ಯಾವುದೂ ಇಷ್ಟ ಇಲ್ಲ ಕಣೋ. ನನಗೀಗ್ಲೂ ನಾವೆಲ್ಲರೂ ಒಟ್ಟಿಗೆ ಖುಷಿ ಖುಷಿಯಾಗಿರೋದೇ ಇಷ್ಟ. ಹೋಗು, ಅಜ್ಜಿ ಜೊತೆ ಸ್ವಲ್ಪ ಹೊತ್ತು ಕೂತಿರು. ಸರಿ ಅತ್ತಿಗೆ, ನೀವು ಹೇಳ್ತಾ ಇದ್ದೀರ ಅಂತ ಹೋಗ್ತಿದ್ದೀನಿ. ನನ್ನ ಪರವಾಗಿ ಈ ಮನೆಯಲ್ಲಿ ಯಾರಾದರೂ ಮಾತಾಡೋಕ್ಕೆ ಒಬ್ರು ಇರಲಿ ಅಲ್ವಾ? ಅಣ್ಣ ಏನಾದ್ರು ಕೇಳಿದ್ರೆ ಇದಕ್ಕೂ ನನಗೂ ಸಂಬಂಧ ಇಲ್ಲ. ಒಂದು ಲೋಟ ಕಾಫಿ ಬರಲಿ. ಆಹಾ, ಈ ವಯ್ಯಾರಕ್ಕೆ ಏನು ಕಮ್ಮಿ ಇಲ್ಲ. ಸ್ಟ್ರಾಂಗ್ ಆಗಿರಲಿ. ಹಾಂ, ನಿನ್ನ ಹೆಂಡತಿಗಿಂತನಾ? ರೀ ಬಂದ್ರಿ ಇಲ್ಲಿ? ಬನ್ನಿ. ಬನ್ನಿ ಕುತ್ಕೊ. ಕುತ್ಕೊಳ್ಳಿ. ಏನ್ ಯೋಚನೆ ಮಾಡ್ತಿದ್ದೀರಾ? ಏನ್ ಚಿನ್ನಮರಿ ಇದು? ಅಯ್ಯೋ, ಬರೀ ನಿಮ್ ಬುದ್ಧಿಗೆ ಮಂಕ್ ಬಡ್ತಿತ್ತು ಅನ್ಕೊಂಡಿದ್ದೆ. ಆದ್ರೆ ನೋಡಿದ್ರು ಏನು ಅಂತ ಕೇಳ್ತಿದ್ದೀರಲ್ಲ. ಸ್ವೀಟ್ ರೀ. ಸ್ವೀಟು ಅಂತ ನನಗೂ ಗೊತ್ತು, ಯಾಕೆ ಮಾಡಿದಿರಿ ಅಂತ ಕೇಳಿ. ಅಯ್ಯೋ, ಇದೇನು ಹೀಗೆ ಕೇಳ್ತಾ ಇದ್ದೀರಾ? ಅಜ್ಜಿ ಹುಷಾರಾಗ್ತಿದ್ದಾರೆ ಅನ್ನೋ ಖುಷಿಗೆ ಸ್ವೀಟ್ ಮಾಡಿದ್ದೀನಿ, ತಗೊಳ್ಳಿ. ನನಗೆ ಬೇಡ ಚಿನ್ನಮರಿ. ಯಾಕ್ರಿ? ಅಜ್ಜಿ ಹುಷಾರಾಗ್ತಿದ್ದಾರೆ ಅನ್ನೋ ವಿಷಯ ನಿಮಗೆ ಖುಷಿ ಆಗ್ತಿಲ್ವಾ? ಅವ್ರು ಹಾಗೆ ಇರಬೇಕು ಅಂತ ಅನ್ಕೊಂಡಿದ್ರಾ? ಗೊತ್ತಾಯ್ತು ಬಿಡಿ, ನಿಮಗೆ ಅಜ್ಜಿ ಹುಷಾರಾಗೋದು ಸ್ವಲ್ಪನೂ ಇಷ್ಟನೇ ಇಲ್ಲ. ಅವ್ರು ಹುಷಾರಾಗ್ಬಿಟ್ರೆ ನಿಮ್ಮ ಬಗ್ಗೆ ಎಲ್ಲ ಗೊತ್ತಾಗ್ಬಿಡುತ್ತೆ ಅಂತ ನಿಮಗೆ ಭಯ. ಹಾಗಲ್ಲ ಚಿನ್ನಮರಿ. ಮತ್ತೆ ಇನ್ನು ಹೇಗೆ? ತಗೊಳ್ಳಿ, ಸ್ವೀಟ್ ತಿನ್ನಿ ತಿನ್ನಿ. ಹಾಂ, ಈಗ ಸ್ವೀಟ್ ತಿಂದ್ರಲ್ಲ, ನಾನು ಅಕ್ಕಂಗೆ ಕಾಲ್ ಮಾಡಿ ವಿಷಯ ಎಲ್ಲ ಹೇಳ್ತೀನಿ. ಏನು ಹೇಳ್ತೀರಾ? ಅಯ್ಯೋ, ಇಷ್ಟೆಲ್ಲ ಭಯ ಪಡಬೇಡಿ. ನಾನು ನಿಮ್ಮ ಬಗ್ಗೆ ಏನೂ ಹೇಳಲ್ಲ. ಅಜ್ಜಿ ಬಗ್ಗೆ ಮಾತ್ರ ಮಾತಾಡ್ತೀನಿ. ನಿಮ್ಮ ಮರ್ಯಾದಾ ಗುಣಗಳನ್ನ ಗುಣಗಾನ ಮಾಡೋ ಮೂಡಲ್ಲಿ ನಾನಿಲ್ಲ ರೀ. ಜಾನು, ಹಲೋ ಅಕ್ಕ, ನಿಂಗೆ ವಿಷಯ ಗೊತ್ತಾಯ್ತಾನೆ? ಏನದು? ಅಜ್ಜಿ ಹುಷಾರಾಗ್ತಿದಾರಂತೆ ಕಣೆ. ಈ ವಿಷಯ ಗೊತ್ತಾಗಿ ನಂಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಹೌದಾ ಜಾನು? ಈ ವಿಷಯ ಅಂತೂ ತುಂಬ ಖುಷಿ ಪಡೋ ಅಂಥದ್ದೇ. ಆದರೆ ಜಾನು, ಇಂಥ ಸಮಯದಲ್ಲಿ ನೀನು ತುಂಬ ಉತ್ಸಾಹ ಪಡಬೇಡ ಆಯಿತಾ? ಅದೆಲ್ಲ ನಂಗೆ ಗೊತ್ತು ಅಕ್ಕ. ಆದರೆ ಈ ವಿಷಯ ಗೊತ್ತಾದ ತಕ್ಷಣ ನನ್ನ ಖುಷಿ ತಡ್ಕೊಳಕ್ಕೆ ಆಗಲಿಲ್ಲ. ಅದಕ್ಕೆ ಮೊದಲು ನಿಂಗೆ ಹೇಳೋಣ ಅಂತ ಫೋನ್ ಮಾಡಿದೆ. ಸರಿ ಸರಿ ಜಾನು, ನಾನು ಹೋಗಿ ನೋಡ್ಕೊಂಬರ್ತೀನಿ. ನೋಡು ಜಾನು, ನೀನು ಹೀಗೆಲ್ಲ ನಡ್ಕೋಬೇಡ, ಮಗು ಮೇಲೆ ಪರಿಣಾಮ ಬೀರುತ್ತೆ ಕಣೆ. ನೀನಲ್ಲಿ ಖುಷಿಯಾಗೇ ಇದೆಯಾ ತಾನೆ? ಏನು ಸಮಸ್ಯೆ ಇಲ್ಲ ತಾನೆ? ಅಯ್ಯೋ, ಖುಷಿ ಆಗದೆ ಇರ್ತೀನ ಅಕ್ಕ? ನಾನು ಏನು ಹೇಳ್ದೇನೆ ನನ್ನ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಳೋ ಅಂತ ನನ್ನ ಗಂಡ ಇರುವಾಗ ನಾನು ಖುಷಿ ಆಗದೆ ಇರ್ತೀನ ಅಕ್ಕ? ಜಾನು, ಜಯಂತ್ ಅವರಿದ್ದಾರಾ? ಅಯ್ಯೋ, ಅವ್ರಿಲ್ದೆ ಎಲ್ಲಿ ಹೋಗ್ತಾರೆ ಅಕ್ಕ? ಅವ್ರಿಗೆ ನನ್ನ ಪಕ್ಕ ಇರೋದು ಬಿಟ್ರೆ ಬೇರೆ ಏನೂ ಕೆಲಸನೇ ಇಲ್ಲ. ಯಾವಾಗಲೂ ನನ್ನ ಜೊತೆನೇ ಇರ್ತಾರೆ. ಇವಾಗ ತಾನೇ ನಾನೇ ಸ್ವೀಟ್ ಮಾಡಿ ಅವ್ರಿಗೆ ತಿನ್ನಿಸ್ದೆ. ಸರಿ ಜಾನು, ನೀನು ಜಾಸ್ತಿ ಯೋಚನೆ ಮಾಡಬೇಡ, ನೀನು ಆರೋಗ್ಯದ ಕಡೆ ಗಮನ ಕೊಡು. ಹಾಂ, ನಾನು ಆಮೇಲೆ ಫೋನ್ ಮಾಡಿ ಮಾತಾಡ್ತೀನಿ ನಿನ್ನ ಹತ್ರ. ಸರಿ ಅಕ್ಕ. ಯಾಕೆ ಜಾನು ಇಷ್ಟೊಂದು ಅತಿಯಾಗಿ ನಡ್ಕೋತಿದ್ದಾಳೆ? ಆಡೋ ಮಾತು ಖುಷಿಯಾಗಿದ್ರೂ ಯಾಕೋ ಏನೋ ಸಮಸ್ಯೆ ಇದೆ ಅನ್ನೋ ಹಾಗಿದೆಯಲ್ಲ. ಅಲ್ಲಿರೋದಕ್ಕಿಂತ ಅಮ್ಮನ ಮನೆಯಲ್ಲೇ ಅವಳು ಖುಷಿಯಾಗಿರ್ತಿದ್ಲೋ ಏನೋ. ಆದರೆ
ಜಯಂತ್ ಅವರು ಅವಳನ್ನ ಅಷ್ಟು ಪ್ರೀತಿಯಿಂದ ಯಾವುದೇ ಕೊರತೆ ಇಲ್ಲದೆ ಇರೋ ಹಾಗೆ ನೋಡ್ಕೋತಿದ್ದಾರೆ ಅಂದಮೇಲೆ ಅಲ್ಲೂ ಚೆನ್ನಾಗಿರ್ತಾಳೆ ಅಂತ ಅನ್ನಿಸ್ತಿದೆ. ಅಜ್ಜಿ ಅಜ್ಜಿ ಮಾತಾಡಲ್ಲ. ಅಜ್ಜಿ 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 ನಮ್ಮ ಅಜ್ಜಿ. ಏನಜ್ಜಿ ಅದು ಅದಕ್ಕೆ ಹೇಳಿದ್ರು ನೀವು ಒಬ್ಬರೇ ಇದ್ದೀರಾ ಅಂತ. ನನಗೆ ನಿಮ್ಮಲ್ಲಿ ಸಿಕ್ಕಾಪಡೆ ಲವ್ ಅಲ್ವಾ, ನಿಮ್ಮ ಜೊತೆ ಇರೋಣ ಅಂತ ಬಂದೆ. ಏನು ಸಮಾಚಾರ, ಹೇಗಿದ್ದೀರಿ? ಓ ಸಾರಿ ಸಾರಿ ಸಾರಿ, ನೀವು ಹುಷಾರಾದ ಮೇಲೆ ನನ್ನ ಜೊತೆ ಮಾತಾಡಿ. ಈಗ ನಾನು ಮಾತಾಡ್ತೀನಿ, ನೀವು ಕೇಳಿಸ್ಕೊಳ್ಳಿ, ಓಕೆನಾ? ಡೀಲ್. ಏನು ಗೊತ್ತಾ ಅಜ್ಜಿ, ಜನ ದೊಡ್ಡವರಾದ್ಮೇಲೆ 9 to 5 ಜಾಬು ಅದು ಇದು ಅಂತ ಸೆಟ್ಲ್ ಆಗ್ಬಿಡ್ತಾರೆ. ನನ್ನನ್ನು ನೋಡಿ, ಇನ್ನು ಬಿಸ್ನೆಸ್ಸು ಅದು ಇದು ಅಂತ ಕಷ್ಟಪಡ್ತಾನೇ ಇದ್ದೀನಿ. ಅಜ್ಜಿ, ನನ್ನ ಕನಸುಗಳು, ನನ್ನ ಆಸೆಗಳು, ನನ್ನ ಇಷ್ಟ ಕಷ್ಟಗಳು ಈ ಮನೆಯವ್ರಿಗೆ ಅರ್ಥನೇ ಆಗಲ್ಲ ಅಜ್ಜಿ. ಎಲ್ಲರೂ ನನ್ನ ತಮಾಷೆ ಮಾಡೋರೇ ಆಗ್ಬಿಟ್ಟಿದ್ದಾರೆ. ಅಪ್ಪ ಅದೇ ನಿಮ್ಮ ಮಗ ಸೈಲೆಂಟಾಗಿ ಆಡ್ಕೊಂಡ್ರೆ ನನ್ನ ಹೆಂಡತಿ ಸಿಂಚನ ವೈಲೆಂಟ್ ಆಗ್ಬಿಡ್ತಾಳೆ. ಇನ್ನು ಅತ್ತಿಗೆ ಬಗ್ಗೆ ನಿಮ್ಗೆ ಗೊತ್ತೇ ಇದೆ. ಪಾಪ ಅವ್ರು ಹೇಳೋದೆಲ್ಲ ಸರಿ ಇರುತ್ತೆ, ಆದರೂ ಕೊಂಕಿದ್ದೇ ಇರುತ್ತಲ್ಲ. ನಮ್ಮನೇಲೆ ಹೀಗಂದ್ರೆ ಇನ್ನು ಸಿಂಚನ ಅವ್ರ ಅಪ್ಪನ ಮನೇಲಿ ಅಜ್ಜಿ ಆಸ್ತಿ ಪಾಸ್ತಿ ಎಲ್ಲ ಇದೆ. ಅಳಿಂದ್ರಿಗೆ ಏನಾದರೂ ಸಹಾಯ ಮಾಡೋಣ, ಏನಿಲ್ಲ. ಯಾವಾಗ ನನಗೆ ಅವಮಾನ ಮಾಡಬೇಕು ಅಂತ ಕಾಯ್ತಾ ಇರ್ತಾರೆ. ಜಿ ಎಲ್ಲಿದ್ರು ಅವಮಾನಗಳನ್ನು ಎದುರಿಸೋದೇ ಆಗ್ಬಿಟ್ಟಿದೆ ಅಜ್ಜಿ. ನನ್ನ ಕನಸು ಯಾವಾಗ ಈಡೇರುತ್ತೋ, ಇದೆಲ್ಲ ಯಾವಾಗ ನಿಲ್ಲುತ್ತೋ, ನಾನು ಯಾವಾಗ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗ್ತೀನೋ. ಅಜ್ಜಿ ನೀನಾದರೂ ಹುಷಾರಾಗಿದ್ದಿದ್ರೆ. ಏನೋ ನನಗೆ ಗೊತ್ತು, ನೀನು ನನ್ನನ್ನು ಆಡ್ಕೋತಿದ್ದೆ, ಬೈತಾ ಇದ್ದೆ. ಅಂದರೆ ಎಲ್ರಿಗಿಂತ ಜಾಸ್ತಿ ನೀನೇ ನನ್ನ ಪ್ರೀತಿ ಮಾಡ್ತಿರೋ, ಸಮಾಧಾನನೂ ಮಾಡ್ತಿದ್ದೆ, ನನ್ನ ಮಾತು ಕೇಳ್ತಾ ಇದ್ದೆ, ಅದಕ್ಕೆ ಖುಷಿ ಆಗೋದು. ಈಗ ನನ್ನ ಮಾತನ್ನು ಯಾರು ಅರ್ಥ ಮಾಡ್ಕೊಳ್ಳೋದು ಅಜ್ಜಿ. ಅರ್ಥ ಮಾಡ್ಕೊಳ್ಳೋದು ಹೇಗಿರ್ಲಿ, ನನ್ನ ಮನಸ್ಸಿನ ಮಾತುಗಳನ್ನ ಹೇಳ್ಕೊಳ್ಳೋಣ ಅಂದ್ರು ಯಾರು ಇಲ್ವಲ್ಲ ಅಜ್ಜಿ. ಅಜ್ಜಿ ಹಾಗಂತ ನಾನೇನು ಸುಮ್ಮನೆ ಕೂತ್ಕೊಂಡಿಲ್ಲ ಅಜ್ಜಿ. ಫರ್ನಿಚರ್ ಬಿಸ್ನೆಸ್ ಶುರು ಮಾಡಿದೆ. ಯಾವನ ಬಂದ, ಟೋಪಿ ಇಟ್ಟ, ಹೊರಟ. ಈಗ ಚೀಟಿ ವ್ಯವಹಾರ ಅದು ಇದು ಅಂತ ಮಾಡ್ತಾ ಇದೀನಿ. ಅದಕ್ಕೂ ಏನು ಕಡಿಮೆ ಕಷ್ಟಗಳಿಲ್ಲ ಅಜ್ಜಿ. ಒದ್ದಾಡಿದ್ದೀನಿ, ಲೈಸೆನ್ಸು ಅದು ಇದು ಅಂತ ಏನೇನೋ ಕತೆಗಳಾಯ್ತು. ನೀನು ಹುಷಾರಾಗು, ಆಮೇಲೆ ಹೇಳ್ತೀನಿ ಕತೆಗಳನ್ನ. ಅಜ್ಜಿ ನನಗೆ ನಿನ್ನ ಆಶೀರ್ವಾದ ಬೇಕು. ನಿನ್ನ ಆಶೀರ್ವಾದ ಹೊಂದಿದ್ರೆ ನಾನು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗ್ತೀನಿ, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಆಗ್ತೀನಿ. ಅದು ಬಿಡಜ್ಜಿ. ಅಲ್ಲ ಅಜ್ಜಿ, ನಿಂದು ಪೆನ್ಷನ್ ದುಡ್ಡು ಬರ್ತಿತ್ತಲ್ವಾ, ಅದನ್ನು ಎಲ್ಲಾದರೂ ಕೂಡಿಟ್ಟಿದ್ಯಾ? ಅಲ್ಲ, ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಆ ದುಡ್ಡನ್ನು ಬಳಸ್ಕೊಂಡು ನಾನು ಡಬಲ್ ಮಾಡ್ತೀನಿ, ಟ್ರಿಪಲ್ ಮಾಡ್ತೀನಿ, ಅದನ್ನು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗ್ತೀನಿ. ಆಮೇಲೆ ನೀನು ಮುಂದೆ ಬಂದು ನಿಂತ್ಕೋತೀನಿ, ನೋಡಜ್ಜಿ ಹೆಂಗೆ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಆಗಿದ್ದೀನಿ, ನೀನು ಆಶೀರ್ವಾದ ಬೇಕು ಅಂತ ಮತ್ತೆ ನಮಸ್ಕಾರ ಮಾಡ್ತೀನಿ. ಅಷ್ಟೇ ಅಲ್ಲ ಅಜ್ಜಿ, ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿರ್ತೀನಲ್ಲ, ಆಗ ಸ್ಪೀಚು, ಭಾಷಣ ಅದು ಇದು ಅಂತ ಕರಿತಾ ಇರ್ತಾರೆ. ಎಲ್ಲ ಸ್ಟೇಜ್ ಮೇಲೂ ನಿನ್ನ ಹೆಸರೇ ಹೇಳ್ತೀನಿ. ಆಮೇಲೆ ಪ್ರತಿ ಸಲನೂ ಹೇಳ್ತೀನಿ, ಅಜ್ಜಿ ನಾನು ಇಷ್ಟು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿರೋದಕ್ಕೆ ನಮ್ಮ ಅಜ್ಜಿ ಕೊಟ್ಟ ಪೆನ್ಷನ್ ದುಡ್ಡೇ ಬಹುಮುಖ್ಯ ಪಾತ್ರ ವಹಿಸಿದ್ದು ಅಂತ. ಏನಂತೀಯ? ಆಯ್ತು ಅಜ್ಜಿ, ನಂಗೆ ಆಶೀರ್ವಾದ ಮಾಡು. ಮರಿಬಾರ್ದು. ಎಲ್ಲಾದರೂ ದುಡ್ಡಿಟ್ಟಿದ್ರೆ ನನಗೆ ಹೇಳಬೇಕು, ನಾನು ಅದನ್ನು ಇನ್ವೆಸ್ಟ್ ಮಾಡ್ತೀನಿ, ಡಬಲ್ ಮಾಡ್ತೀನಿ, ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗ್ತೀನಿ. ಓಕೆ? ಟ್ರಂಕಲ್ ದುಡ್ಡ?
ಸರ್ ನಮಸ್ತೆ. ನಮಸ್ಕಾರ ಕಣ್ರಿ, ಕೂತ್ಕೊಳ್ರಿ. ಸರ್ ಅದೇ ಏನೋ ಬರಕ್ಕೆ ಹೇಳಿದ್ರಂತೆ. ಹೋಗ್ಕಂಡ್ರಿ, ಸ್ವಲ್ಪ ಮಾತಾಡಬೇಕಾಯ್ತು. ಎಲ್ಲಿ ನಿಮ್ಮ ಹೆಂಡ್ರು? ಅವ್ರು ಇದ್ದಿದ್ರೆ ಚೆನ್ನಾಗಿತ್ತು. ಅವ್ರಿಗೆ ಸ್ವಲ್ಪ ಬರೋಕ್ಕಾಗಿಲ್ಲ, ಅದಕ್ಕೆ ನಾನು ಒಬ್ಬನೇ ಬಂದೆ. ಏನಾದರೂ ಹೇಳಿ ಪರವಾಗಿಲ್ಲ, ನಾನು ಅವ್ರಿಗೆ ಕನ್ವೆ ಮಾಡ್ತೀನಿ. ಏನೂ ಇಲ್ಲ, ಆಕ್ಸಿಡೆಂಟ್ ಕೇಸ್ನ ನೋಡ್ಕೋತಾರನು ನಮ್ಮ ಕಡೆ SP ನಯ್ಯ. ಅವನು ನಾವು ಹೇಳಿದ ಕೆಲಸನೆಲ್ಲ ಅಚ್ಚುಕಟ್ಟಾಗಿ ಮಾಡ್ತಾನೆ. ಹಾಂ ಗೊತ್ತು ಸರ್. ಆದರೆ ನಿಮ್ಮ ಹೆಂಗಸರು ಅವನೇನೋ ಎತ್ತಂಗಡಿ ಮಾಡಬೇಕು ಅಂತ ಓಡಾಡ್ತಾವ್ರೆ ಅಂತ ಕೇಳಿದೆ. ವಿಷಯ ಗೊತ್ತು ಸರ್, ನಿಮ್ಗೆ ಬೇಜಾರಾಗುತ್ತೆ ಅಂತ ನಾನು ಅಂದ್ಕೊಂಡೆ. ಹಾಂ ದಯವಿಟ್ಟು ಕ್ಷಮಿಸಿ ಸರ್. ನಿಮಗೇನು ತೊಂದರೆ ಮಾಡಬೇಕು ಅಂತ ನಮ್ಮ ಉದ್ದೇಶ ಇಲ್ಲ. ಇನ್ಫ್ಯಾಕ್ಟ್ ನಾನು ಸೌಪರ್ಣಿಕಾಗೂ ಹೇಳಿದೆ, ಜವರೇಗೌಡರು ನಮ್ಮವರು, ತುಂಬ ಹತ್ತಿರದವರು, ಅವ್ರಿಗೇನಾದ್ರು ತೊಂದರೆ ಆಗುತ್ತೆ ಅಂದರೆ ಈ ಕೆಲಸ ಮಾಡೋದು ಬೇಡ ಅಂತ. ಹಾಂ ಆದರೆ ಏನು ಮಾಡೋದು, ಅವಳಿಗೆ ಅವಳ ಅಣ್ಣನ ಕಳ್ಕೊಂಡಿರೋ ನೋವು, ಆ ನೋವು ಈ ಥರ ಎಲ್ಲ ಮಾಡುತ್ತೆ ಅಷ್ಟೇ. ಅವಳ ಮನಸ್ಸಲ್ಲಿ ಅಮ್ಮ ಅಣ್ಣನ ಉಳಿಸ್ಕೊಳ್ಳೋಕ್ಕಾಗಿಲ್ಲ. ಅಟ್ಲೀಸ್ಟ್ ಅವ್ರ ಅಣ್ಣನ ಮಗಳು ಖುಷಿಗಾರು ನ್ಯಾಯ ಕೊಡ್ಸೋಣ ಅಂತ ಓಡಾಡ್ತಿದ್ದಾಳಷ್ಟೇ. ಅದು ಅಲ್ಲದೆ ಭಾವನವ್ರ ಬೇ ಈ ಕೇಸ್ ಮೇಲೆ ತುಂಬ ಇಂಟ್ರೆಸ್ಟ್ ತೊಗೊಂಡು ಓಡಾಡ್ತವ್ರೆ. ನಾನು ಈ ಸುಮ್ಮನೆ ಕೇಸ್ನ ಬಿಡೋಕ್ಕಾಗತ್ತಾ ಅನ್ನೋ ಹಠ ಅಷ್ಟೇ. ಅದಕ್ಕೆ ಸರಿಯಾಗಿ SP ಅವರು ಬೇರೆ ಕೇಸ್ನ ಫಾಸ್ಟಾಗಿ ಮೂವ್ ಮಾಡ್ತಿಲ್ಲ. ಅದಕ್ಕೆ ಅವ್ರನ್ನ ಟ್ರಾನ್ಸ್ಫರ್ ಮಾಡಿದ್ರೆ ಆ ಜಾಗಕ್ಕೆ ಯಾರು ಬರ್ತಾರೋ ಅವರಾದರೂ ನ್ಯಾಯ ಕೊಡಿಸ್ತಾರೋ ಅನ್ನೋ ಭಾವನೆಯಿಂದ ಈ ಥರ ಯೋಚನೆ ಮಾಡ್ತಾ ಇದ್ದಾಳೆ. ಅದಂಗೆಲ್ಲ ಕಣ್ರಿ, ಈ ಕೇಸ್ ಇಶ್ಯೂವಾಗಿ ನನ್ನ ಸೊಸೆ ಭಾವನೂ ಓಡಾಡ್ತಾವಳೆ. ನಾವು SP ಹೇಳ್ಬಿಟ್ಟು ಎಲ್ಲ ಥರ ಎನ್ಕ್ವೈರಿನೂ ಮಾಡಿಸಿದ್ದೀವಿ.